ನಮ್ ಫ್ರೆಂಡ್ ಗೆ ಕೋಳಿ ಮರಿ ಇಷ್ಟ ಅಂದ್ಬಿಟ್ಟು ಕೋಳಿ ಮರಿನ ತಂದಿದ್ದ. ಕೋಳಿ ಮರಿಗೆ ಕಲರ್ ಹೊಡ್ಬಿಟ್ಟು ಕ್ಯೂಟ್ ಕಾಣತರ ಒಂದ್ ಬೋನ್ ಅಲ್ಲಿ ಹಾಕಿ ಇಟ್ಟಿದ್ರು. ನಮ್ ಫ್ರೆಂಡ್ ಗೆ ಅವ್ನ್ ನೋಡ್ಕೊಂಡು ಇರಕ್ಕಾಗ್ಲಿಲ್ಲ, ಮನೆಗೆ 2 ತಂದೆ ಬಿಟ್ಟ. ಇವು ಒಂದ್ ಮರಿಗೆ 20 ರೂಪಾಯಿ, 2 ಮರಿ ಸೇರಿ 40 ರೂಪಾಯಿ ಆಯ್ತು. ಕೋಳಿ ಅಂದ್ಮೇಲೆ ಕಾಳು ಐಟಮ್ ಜಾಸ್ತಿ ತಿಂತವೆ, ಆದ್ರೆ ಇವು ಕಾಳೆ ತಿಂತಿರ್ಲಿಲ್ಲ. ಕಾಳು ತಿನ್ನಕ್ಕಿನ್ನ ಜಾಸ್ತಿ ಟೊಮೊಟೊ, ಈರುಳ್ಳಿ, ಕೊತ್ತಿಂಬರಿ ಇಂತವೇ ಜಾಸ್ತಿ ತಿನ್ನೋವು. ಇವನ್ನ ಇಡಕ್ಕೊಂದು ಬಾಕ್ಸ್ ರೆಡಿ ಮಾಡಿದ್ವಿ. ಬಾಕ್ಸ್ ಓಪನ್ ಮಾಡಿ ತೆಗೆದ್ರೆ ಸಾಕು, ನಾವು ತೆಗ್ದಿದ್ದೆ ಸ್ಟಾರ್ಟ್ ಅವಶ್ಯಕವೇ ಎಗ್ರಬಿಟ್ಟು ಈಚೆ ಬಂದ್ಬಿಡವು. ಈಚೆ ತೆಗೆದ್ರೆ ಸಾಕು, ಅವು ಆಟ ನೋಡಿ ನಾವು ಅವ್ರ ಜೊತೆಗೆ ಸಿಕ್ಕಾಪಟ್ಟೆ ಖುಷಿ ಪಡ್ತಿದ್ವಿ, ಅವ್ರ ಜೊತೆಗೆ ಆಟ ಆಡ್ತಿದ್ವಿ. ನಾವು ಜಾಸ್ತಿ ದಿನ ಉಳಿಯಲ್ಲ ಅನ್ಕೊಂಡಿದ್ವಿ, ಆದ್ರೆ ಇವು 1.5 ತಿಂಗಳಾಯ್ತು ಇಷ್ಟು ದಪ್ಪ ಆಗಿದಾವ್ ನೋಡಿ. ಮರಿ ಇರ್ಬೇಕಾದ್ರೆ ಕಲರ್ ಹೊಡೆದ್ಬಿಟ್ಟು ಕ್ಯೂಟ್ ಕಾಣೋ ತರ ಮಾಡಿರ್ತಾರೆ, ಆದ್ರೆ ದೊಡ್ಡವಾಗ್ತಾ ಹೋಗ್ತಾ ನಮಗ್ ಗೊತ್ತಾಗಿದ್ದು ಇದು ಕಲರ್ ಕೋಳಿ ಅಲ್ಲ, ಫಾರಂ ಕೋಳಿ ಅಂತ. ಇವು ಕಾಳು ತಿನ್ನಕ್ಕಿನ್ನ ಜಾಸ್ತಿ ತರಕಾರಿ ಐಟಮ್ ಜಾಸ್ತಿ ತಿನ್ನವು. ಅಂತೂ ಇಂತೂ ದೊಡ್ಡವು ಆಗ್ಬಿಟ್ಟು ಕೋಳಿ ಪಂದ್ಯಕ್ಕೆ ರೆಡಿ ಆದ್ರು ನೋಡಿ. ಕೋಳಿ ಜಗಳ ಆಡ್ತಾ ಇದಾವೆ. ಇಷ್ಟೇ ಆಗಿದ್ರೆ ಏನು ಆಗ್ತಾ ಇರ್ಲಿಲ್ಲ. ಇವಾಗ ಒಂದ್ ವಿಡಿಯೋ ಹಾಕ್ತೀನಿ, ನೋಡ್ಕೊ ಬರ್ರಿ. 4 ಗಂಟೆಗೆ ಎದ್ದು ಕೂಗೋದು ಸ್ಟಾರ್ಟ್ ಮಾಡ್ಬಿಟ್ರು. ಇದನ್ನ ಓನರ್ ಕೇಳಿಸ್ಕೊಂಡು ಫಸ್ಟ್ ಊರಿಗೆ ಕಳಿಸ್ತೀರಾ ಇಲ್ಲ ಕೊಯ್ಕೊಂಡ್ ತಿನ್ಬೇಕಂತ ಎದುರಿಸ್ಬಿಟ್ಟು, ನಮ್ಗೆ ಇಷ್ಟ ದಿನ ಸಾಕ್ಬಿಟ್ಟು ಇವನ್ನ ಕೊಯ್ಕೊಂಡ್ ತಿನ್ನಕ್ ಇಷ್ಟ ಇಲ್ಲ, ಅದಕ್ಕೆ ಊರ್ಗ್ ಬಿಡೋಣ ಅಂತ ರೆಡಿ ಆದ. ಫೈನಲ್ ಆಗಿ ಊರ್ಗೇನೋ ಕರ್ಕ ಬಂದ್ವಿ, ಆದ್ರೆ ಸಾಕಿರೋರು ತುಂಬಾ ದೂರ ಆಗೋದ್ರು. ಇಷ್ಟು ನಮ್ ಕೋಳಿ ಮರಿ ಕತೆ. ವಿಡಿಯೋ ನೋಡಿ ಹೇಗ ಅನಿಸ್ತಾ ಕಮೆಂಟ್ ಮಾಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟುವರೆಗೂ ವಿಡಿಯೋ ನೋಡಿದ್ಯಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ. ಹಂಗೆ ಬೆಲ್ ಐಕನ್ ಡನ್ ಅಂತ ಹೊಡೆದ್ಬಿಟ್ಟು ಸಪೋರ್ಟ್ ಮಾಡೋಣ.